ನಟ ವಿಜಯ್ ರ್ಯಾಲಿಯಲ್ಲಿ ಕಾಲ್ತುಳಿತಕ್ಕೆ 40 ಸಾವಾಗಿರುವುದು. ನಟ ವಿಜಯ್ ರ್ಯಾಲಿಗೆ ನಿರ್ಬಂಧ ಹೇರುವಂತೆ ಅರ್ಜಿಯನ್ನ ಈಗ ಹಾಕಲಾಗಿದೆ. ಮದ್ರಾಸ್ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆಯಾಗಿದೆ. ಹುಚ್ಚಾಟ ಮಾಡ್ತಾ ಹೋದ್ರೆ ಹೀಗೆ ಆಗೋದು, ಅತಿರೇಕದ ವರ್ತನೆಗಳು. ಸಾವಿನ ಬಗ್ಗೆ ತನಿಖೆ ಪೂರ್ಣಗೊಳ್ಳುವವರೆಗೂ ಕೂಡ ಯಾವುದೇ ರೀತಿಯಾಗಿ ಅನುಮತಿಯನ್ನು ಕೊಡಬಾರದು ಅಂತ ಹೇಳಿ ತಮಿಳುನಾಡು ಪೊಲೀಸ್ ಮಹಾನಿರ್ದೇಶಕರಿಂದ ಈಗ ಅರ್ಜಿ ಸಲ್ಲಿಕೆಯಾಗಿದೆ. ಮದ್ರಾಸ್ ಹೈಕೋರ್ಟ್ನಲ್ಲಿ ಸಂಜೆ 4:30ಕ್ಕೆ ವಿಚಾರಣೆ ಕೂಡ ಇದೆ. ಈಗ ರ್ಯಾಲಿಗೆ ಅನುಮತಿಯನ್ನ ಕೊಡಬಾರದು, ತನಿಖೆ ಪೂರ್ಣ ಆಗುವವರೆಗೂ ಕೂಡ ಅಂತ ಹೇಳಿ. ಮುಂದಿನ ವರ್ಷ ಚುನಾವಣೆ ಇದೆ, ಅದಕ್ಕೆ ತಯಾರಿಯನ್ನ ಮಾಡಿಕೊಂಡು ಅಲ್ಲಲ್ಲಿ ರ್ಯಾಲಿಯನ್ನ ಮಾಡ್ತಾ ಇದ್ರು. ಆ ರ್ಯಾಲಿಗೆ ಒಂದು ಜಾಗವನ್ನ ಕೂಡ ಕೇಳಿದ್ರು. ಆ ಜಾಗವನ್ನ ಸರ್ಕಾರ ಕೊಟ್ಟಿರಲಿಲ್ಲ. ಹಾಗಾಗಿ ರಸ್ತೆಯಲ್ಲಿ ನಿಂತ್ಕೊಂಡು ರ್ಯಾಲಿಯನ್ನ ಮಾಡ್ಕೊಂಡು ನಿಂತ್ಕೊಂಡ್ರು. ಅಲ್ಲಿ ಲೆಕ್ಕ ಇಟ್ಕೊಂಡಿರುವಂಥ ನಂಬರ್ಗಳಿಗಿಂತಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲೇ ಬಂದರು. ಜೊತೆಗೆ ಕರೆಂಟ್ ಹೋಯಿತು. ಆ ಸಂದರ್ಭದಲ್ಲಿ ಅದು ಏನಾಯ್ತೋ ಏನೋ, ಜನ ಆ ಕಡೆಗೆ ಈ ಕಡೆಗೆ ತಳ್ಳಾಟ ನೂಕಾಟ ಆಗಕ್ಕೆ ಶುರು ಆಯಿತು. ಏಕಾಏಕಿಯಾಗಿ ಆಂಬ್ಯುಲೆನ್ಸ್ಗಳು ಬಂದವು, ಕರ್ಕೊಂಡು ಹೋಗೋಕ್ಕೆ ಶುರು ಮಾಡಿದರು. ವಿಜಯ್ ಅಲ್ಲಿಂದ ಏರ್ಪೋರ್ಟಿಗೆ ಹೋದರು. ಏರ್ಪೋರ್ಟ್ನಿಂದ ಚೆನ್ನೈ ಕಡೆಗೆ ಧಾವಿಸಿದ್ರು. ಅದಾದ ನಂತರ ಘಟನೆ ನಡೆದು 2 ಗಂಟೆ ನಂತರ ಒಂದು ಟ್ವೀಟ್ ಮಾಡ್ತಾರೆ, ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕ್ತಾರೆ, ನನಗೆ ತುಂಬ ಹೃದಯ ಒಡೆದು ಹೋಗಿದೆ ಅಂತ ಹೇಳಿ. ಏನು ಮಾಡೋದು ಇದಕ್ಕೆ? ನನ್ನ ಸಹೋದ್ಯೋಗಿ ಈಗ ಮಾದೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಾದೇಶ್, ಇಲ್ಲಿನೇ ಆ ಸುದ್ದಿಗಳನ್ನು ಕೇಳ್ತಾ ಇದ್ರೆ ಒಂದೊಂದು ಆ ಘಟನೆಗಳ ಆ ನೋವನ್ನು ಅನುಭವಿಸ್ತಾ ಇರುವಂಥವರ ಯಾತನೆಗಳನ್ನು ನೋಡ್ತಾ ಇದ್ರೆ ನಮಗೆ ಸಂಕಟ ಆಗ್ತಾ ಇದೆ, ಕರಳು ಹಿಂಡಿದಂಗೆ ಆಗ್ತಾ ಇದೆ. ಅಲ್ಲಿ ಯಾವ ಪರಿಸ್ಥಿತಿ ಇದೆ ಈಗ ಮಾದೇಶ್? ಜೊತೆಗೆ ಈಗ ರ್ಯಾಲಿಗೂ ಕೂಡ ಅನುಮತಿ ಕೊಡಬಾರ್ದು ಅನ್ನುವಂಥ ಅರ್ಜಿ ಹಾಕಿದ್ದಾರೆ ಅಂತಿದ್ದಾರೆ. ಒಟ್ಟಾರೆ ಏನಾಗಿದೆ ಬೆಳವಣಿಗೆ ಇಲ್ಲಿವರೆಗೂ ಕೂಡ ಮಾದೇಶ್? ಅರುಣ್, ಹಿಂದೆಂದೂ ಕೂಡ ಈ ಥರದ ರೋದನೆ, ಈ ಥರದ ನೋವನ್ನು ಈ ಜನ ಅನುಭವಿಸಿಲ್ಲ ಅಂತ ಕಾಣುತ್ತೆ. ಕರೂರಿನ ಜನ ಈ ಮಟ್ಟಕ್ಕೆ ನೋವನ್ನು ಅನುಭವಿಸಿದ್ದು ಇದೇ ಸಂದರ್ಭದಲ್ಲಿ ಅನಿಸುತ್ತೆ. ಯಾಕಂದರೆ ವಿಜಯ್ ಅವರ ರ್ಯಾಲಿ ಏನಿದೆ, ಚುನಾವಣಾ ರ್ಯಾಲಿ, ಕೇವಲ 2026ರಲ್ಲಿ ಚುನಾವಣೆ ಇದೆ. ಅದರಿಂದಾಗಿ ಎಲ್ಲ ರಾಜಕೀಯ ಪಕ್ಷಗಳು, ಎಲ್ಲ ರಾಜಕಾರಣಿಗಳು ಕೂಡ ದೊಡ್ಡ ಮಟ್ಟದಲ್ಲಿ ರ್ಯಾಲಿಗಳನ್ನು ಹಮ್ಮಿಕೊಳ್ಳುವಂಥದ್ದು ಅದೆಲ್ಲವೂ ಕೂಡ ಆಗ್ತಾ ಇದೆ. ವಿಜಯ್ ಕೂಡ ಕರೂರಿನಲ್ಲಿ ದೊಡ್ಡ ಮಟ್ಟದ ರ್ಯಾಲಿಯನ್ನು ಹಮ್ಮಿಕೊಂಡಿದ್ರು. ನಿನ್ನೆ ರ್ಯಾಲಿ ಕೂಡ ಶುರುವಾಯಿತು. ರ್ಯಾಲಿಗೆ ನಿಗದಿ ಮಾಡಿದಂಥ ಟೈಮ್ ಆಗಿರ್ಬೋದು, ಹಾಗೆ ಅವರು ಬಂದಂಥ ಟೈಮ್ ಆಗಿರ್ಬೋದು, ಜೊತೆಗೆ ಪೊಲೀಸ್ ವ್ಯವಸ್ಥೆ ಆಗಿರ್ಬೋದು, ಎಲ್ಲವೂ ಕೂಡ ಕೈ ಕೊಡ್ತಾ ಹೋಯಿತು. ಒಂದೊಂದು ಕೈ ಕೊಡ್ತಾ ಇಲ್ಲಿ ಅಮಾಯಕ ಜನ ಏನಿದ್ರು 40 ಜನ ಸಾವನ್ನಪ್ಪಿರುವಂಥದ್ದು. ಈಗ ಮತ್ತೊಬ್ಬರು ಸೇರ್ಪಡೆ ಆಗಿದ್ದಾರೆ. ಇನ್ನೊಬ್ಬರು ಏನು ಕ್ರಿಟಿಕಲ್ ಸಿಚುವೇಶನಲ್ಲಿದ್ದರು, ಗಂಭೀರ ಪರಿಸ್ಥಿತಿಯಲ್ಲಿ ಟ್ರೀಟ್ಮೆಂಟನ್ನು ಪಡಿತಾ ಇದ್ರು, ಅವರು ಕೂಡ ಸಾವನ್ನಪ್ಪಿದ್ದಾರೆ. ಒಟ್ಟು 40 ಜನ ದಾರುಣವಾಗಿ ಸಾವನ್ನಪ್ಪಿರುವಂಥ ದುರಂತ ಘಟನೆ ಇದು. ಈಗ ಪೊಲೀಸ್ ಮಹಾನಿರ್ದೇಶಕರು, ಚೆನ್ನೈನ ಪೊಲೀಸ್ ಮಹಾನಿರ್ದೇಶಕರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಅವರೇನು ಹೇಳ್ತಾ ಇದ್ದಾರೆ ಅಂದರೆ, ಈ ತನಿಖೆ ಅಂದರೆ ಇದು ಸಂಪೂರ್ಣ ತನಿಖೆ ಮುಗಿಯುವವರೆಗೂ ಕೂಡ ಯಾವುದೇ ರ್ಯಾಲಿಗಳಿಗೆ ಅನುಮತಿಯನ್ನು ಕೊಡಬಾರ್ದು, ವಿಜಯ್ ಸಂಬಂಧಪಟ್ಟಂಥ ಯಾವುದೇ ರ್ಯಾಲಿಗಳಿಗೆ ಅನುಮತಿಯನ್ನು ಕೊಡಬಾರ್ದು. ಒಂದು ರಾಜಕಾರಣಿ ಅನ್ನುವಂಥದ್ದು, ಇನ್ನೊಂದು ಈತ ಒಬ್ಬ ಪ್ರಖ್ಯಾತ ನಟ ಅನ್ನುವಂಥದ್ದು, ಇವೆರಡೂ ಇರೋದ್ರಿಂದ ಪ್ರಖ್ಯಾತ ನಟನ ಮುಖವನ್ನು ಒಂದು ಬಾರಿ ಆದರೂ ನೋಡೋಣ ಅನ್ನೋ ಥರ ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾರೆ. ಇದರಿಂದಾಗಿ ಈ ಥರದ ದುರಂತ ಆಗಿದೆ ಅನ್ನುವಂಥ ವಿಶ್ಲೇಷಣೆ ಅವರದ್ದು. ಅದರಿಂದಾಗಿ ಅವರು ಕೋರ್ಟ್ ಮೆಟ್ಲೇರಿದ್ದಾರೆ. ಈಗ 4:30ಕ್ಕೆ ನ್ಯಾಯಾಧೀಶರು ಯಾವ ತೀರ್ಮಾನವನ್ನು ಮಾಡ್ತಾರೆ, ಏನು ಹೇಳ್ತಾರೆ ಆ ವಿಚಾರಕ್ಕೆ ಅನ್ನುವಂಥದ್ದು ಕಾದು ನೋಡಬೇಕು. ಜೊತೆಗೆ ಟಿವಿಕೆ ಕೂಡ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಅಂದರೆ ಇದು ರಾಜಕೀಯ ದುರುದ್ದೇಶದಿಂದಾಗಿ ಆಗಿರುವಂಥ ಕಾಲ್ತುಳಿತ ಪ್ರಕರಣ ಇದು. ನಾವು ಅಂದರೆ ಹಲವು ರ್ಯಾಲಿಗಳನ್ನು ಮಾಡಿದ್ದೀವಿ, ಈ ಥರದೊಂದು ದುರಂತ ಆಗಿಲ್ಲ. ಆದರೆ ಇವತ್ತು ನಿನ್ನೆ ದುರಂತ ಏನಕ್ಕೆ ಆಗಿದೆ ಅಂತಂದರೆ, ಇದು ರಾಜಕೀಯ ಪಿತೂರಿ ಆಗಿದೆ ನಮ್ಮ ವಿರುದ್ಧ ಅನ್ನುವಂಥ ಆರೋಪವನ್ನು ಅವರು ಮಾಡ್ತಾ ಇರುವಂಥದ್ದು. ಒಟ್ಟಾರೆ ರಾಜಕೀಯ ಕೆಸರೆರಚಾಟ ಈಗ ಶುರುವಾಗಿದೆ. ಚುನಾವಣೆ ಹತ್ತಿರ ಬರ್ತಾ ಇದೆ ಅನ್ನೋ ಕಾರಣಕ್ಕೆ ಎಲ್ಲ ರಾಜಕೀಯ ಪಕ್ಷಗಳು ಕೂಡ, ಎಲ್ಲ ಜನಪ್ರತಿನಿಧಿಗಳು ಕೂಡ ಏನು ಮೆಡಿಕಲ್ ಕಾಲೇಜ್ಗೆ ಬಂದು ಏನು ಸಾವನ್ನಪ್ಪಿದ್ದಾರೆ ಜನ, ಅವರ ಕುಟುಂಬಸ್ಥರನ್ನು ಭೇಟಿಯಾಗುವಂಥದ್ದು, ಸಾಂತ್ವನ ಮಾಡುವಂಥದ್ದು ಇವೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಅರುಣ್. ಓಕೆ ಮಾದೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.